ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತ್ಯಾವಣಿಗೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆರೆಬೆಳಚಿ ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸುಮಾರು 15 ಪ್ರಾಥಮಿಕ ಶಾಲೆಗಳಿಂದ 200ಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಭಾಗವಹಿಸಿದ್ದಂತಹ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಸದಸ್ಯ ಗೋವಿಂದಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ಜಬೀವುಲ್ಲಾ, ಊರಿನ ಮುಖಂಡರಾದ ಅಮಾನುಲ್ಲಾ, ದಾನಿಗಳಾದ ಸೌತ್ ಮೋಸಿನ್ ಖಾನ್, ಮೊಹಮ್ಮದ್ ಇದಾಯತ್ ಉಲ್ಲಾ, ಜಿಲ್ಲಾ ಮಟ್ಟದಲ್ಲಿ ಪರಿಷತ್ ಪ್ರಶಸ್ತಿ ಪಡೆದ ನಜೀಂ ಬಾನು ಹಾಗೂ ಆಸಿಯಾ ಪರ್ವೀನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಗುರುಮೂರ್ತಿ, ಉರ್ದು ಇಸಿಒ ಶಂಷಾದ್ ಬೇಗಂ, ಉರ್ದು ಸಿಆರ್ಪಿ ಫಾಜಿಲ್ ಇಕ್ಬಾಲ್ ಖಾನ್, ಬಿಆರ್ಪಿ ಜಮೀಲ್ ಅಹಮದ್, ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಾಕಿರುಲ್ಲಾ ಶರೀಫ್, ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತರ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಂಜೂರ್ ಅಹಮದ್ ಆದಿಲ್, ಚನ್ನಗಿರಿ ತಾಲೂಕಿನ ಸಹಕಾರ ಪತ್ತಿನ ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ತಾಹಿರ್ ಹುಸೇನ್, ಮುಖ್ಯ ಶಿಕ್ಷಕರು ಹಾಗೂ ತ್ಯಾವಣಿಗೆ ಶಾಲೆಯ ಶಿಕ್ಷಕ ಫೇಯಿಜ್ ಉರ್ ರೆಹಮಾನ್, ಕ್ಲಸ್ಟರ್ ಹಂತದ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ಗ್ರಾಮಸ್ಥರು, ಸಹ ಶಿಕ್ಷಕರು ಹಾಗೂ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇನ್ನು ತಾಲೂಕಿನ ವಿವಿಧ ಶಾಲೆಗಳಿಂದ ಪ್ರೌಢಶಾಲೆಯ ಶಿಕ್ಷಕರು ತೀರ್ಪುಗಾರರಾಗಿ ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಎಲ್ಲ ಯಜಮಾನರು ನಮ್ಮ ಇಬ್ರಾಹಿಮಣ್ಣ ಎಲ್ಲ ಯಜಮಾನರು ಸೇರ್ಕೊಂಡಣ ಏನಾರ ಮಾಡಿ ಉರ್ದು ಶಾಲೆ ಕಟ್ಟಲಿಕ್ಕೆ ಅವಕಾಶ ಆಗಬೇಕಂದ್ರೆ ನಾನು ಅಡುಗೆ ಸಿಬ್ಬಂದಿಯವರಿಗೂ ಸಹ ತುಂಬ ಧನ್ಯವಾದಗಳು. 2024-25 का केरेबेलची उर्दू क्लस्टर सतह पर तालीमी, अदबी और सकाफती प्रोग्राम जो हमारे स्कूल में रखा गया था, अल्लाह के फजल करम से ये प्रोग्राम तमाम के ताउन से ಮಾಶಾಅಲ್ಲಾ ಕಾಮಯಾಬ್ ಹಂತ ಶಾಲೆ ಉರ್ದು ಶಾಲೆ ತ್ಯಾವಣಿಗೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಅದರಲ್ಲೂ ಉರ್ದು ಶಾಲೆಯಾದ ಒಂದು ಪ್ರತಿಭಾ ಕಾರಂಜಿ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಇರುವಂತಹ ಮಕ್ಕಳು ಉರ್ದು ಭಾಷೆ ಮತ್ತು ಕನ್ನಡ ಭಾಷೆ ಎರಡೂ ಭಾಷೆಗಳಲ್ಲೂ ಕೂಡ ಸ್ಪರ್ಧೆಗಳನ್ನು 2024-25ನೇ ಸಾಲಿನ ಕೆರೆಬೆಳಚಿ ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ತ್ಯಾವಣಿಗೆ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲ ಶಿಕ್ಷಕರು CRP ಆಗಿರುತ್ತೇನೆ. ಈ ಒಂದು ಇಂದು ನಮ್ಮ ಕೆರೆಬೆಳಚಿ ಉರ್ದು ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಆಯೋಜಿಸಲಾಗಿತ್ತು ತ್ಯಾವಣಿಗೆ ಶಾಲೆಯಲ್ಲಿ. ಈ ಒಂದು ಶಾಲೆಯಲ್ಲಿ ವಿವಿಧ ಶಾಲೆಗಳು ಸುಮಾರು 15 ಶಾಲೆಗಳಿಂದ ಮಕ್ಕಳು ಹಿರಿಯ ಮತ್ತು ಹಿರಿಯ ವಿಭಾಗದಿಂದ ಸುಮಾರು 12ರಿಂದ 13 ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಅತಿ ಉತ್ತಮವಾಗಿ ಆಮೇಲೆ ಯಶಸ್ವಿಯಾಗಿ ಇದುವರೆಗೆ ನಡೆದಿದೆ.